ನಮಸ್ಕಾರ ಫ್ರೆಂಡ್ಸ್. ನನ್ನ ಪ್ರೀತಿಯ ಮಂಗಳೂರಿನಿಂದ 12 ಕಿಲೋಮೀಟರ್ ದೂರ ಹಾಗೂ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಸಮೀಪ ಗುಡ್ಡಗಾಡು ಪ್ರಕೃತಿ ಸೌಂದರ್ಯದ ನಡುವೆ 800 ವರ್ಷ ಪುರಾತನವಾದ ಉದ್ಭವಲಿಂಗ ಆದ್ಯಪಾಡಿ ಆದಿನಾಥೇಶ್ವರ ದೇವಸ್ಥಾನ. ಈ ದೇವಾಲಯ ಅಸ್ತಮ ಮತ್ತು ಚರ್ಮ ರೋಗಗಳನ್ನು ಗುಣಪಡಿಸುವ ಏಕೈಕ ದೇವಸ್ಥಾನ. ಹಿಂದೆ ಇಲ್ಲಿ ರಾಜ್ಯವಾಳುತ್ತಿದ್ದ ರಾಣಿಯು ಅಸ್ತಮ ಪೀಡಿತಳಾದಾಗ ದೇವರ ಗಂಧಪ್ರಸಾದದಿಂದ ಗುಣಮುಖಳಾದಳು. ಈಗ ನಾವು ಪೋರ್ಕೋಡಿ ಸೋಮನಾಥೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ. ಆದ್ಯಪಾಡಿ ಆದಿನಾಥೇಶ್ವರ ದೇವಸ್ಥಾನದಿಂದ ಪೋರ್ಕೋಡಿ ಸೋಮನಾಥೇಶ್ವರ ದೇವಸ್ಥಾನಕ್ಕೆ 9 ಕಿಲೋಮೀಟರ್ ದೂರ ಇದೆ. ಈ ದೇವಸ್ಥಾನ 500 ವರ್ಷಕ್ಕೂ ಹಿಂದಿನ ಇತಿಹಾಸ ಇರುವ ದೇವಸ್ಥಾನ. ಈ ದೇವಾಲಯದಲ್ಲಿ 7 ಅಡಿ ಎತ್ತರದ ಶಿವಲಿಂಗವಿದೆ. ಈಗ ನಾವು ಕುಂಜತ್ಬೈಲು ವಿಷ್ಣುಮೂರ್ತಿ ದೇವಸ್ಥಾನಕ್ಕೆ ಬಂದಿದ್ದೇವೆ. ಇದು ಪೋರ್ಕೋಡಿ ಸೋಮನಾಥೇಶ್ವರ ದೇವಸ್ಥಾನದಿಂದ 9 ಕಿಲೋಮೀಟರ್ ದೂರ ಇದೆ. ನಂತರ ನಾವು ಕಾವೂರು ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದೆವು. ಸುಮಾರು 600ರಿಂದ 700 ವರ್ಷಗಳಷ್ಟು ಪುರಾತನ ದೇವಸ್ಥಾನ. ಕಾವೇರ ಎಂಬ ಋಷಿಯು ತೀರ್ಥಯಾತ್ರೆಯ ಸಮಯದಲ್ಲಿ ಈ ಪ್ರದೇಶಕ್ಕೆ ಆಗಮಿಸಿ ಕೆಲಕಾಲ ತಪಸ್ಸು ಮಾಡಿದರು. ಅವರು ಶಿವಲಿಂಗವನ್ನು ಪ್ರತಿಷ್ಠಾಪಿಸಿ ಒಂದು ಸಣ್ಣ ದೇವಾಲಯವನ್ನು ನಿರ್ಮಿಸಿದರು ಎಂಬ ಇತಿಹಾಸ ಇದೆ. ಇದೇ ಇಂದಿನ ಮಹಾಲಿಂಗೇಶ್ವರ ದೇವಸ್ಥಾನ.